ಮೊದಲ ಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳ ಉತ್ತರ ಸಹಿತದ ನೋಟ್ಸ್ ಅನ್ನು ನೋಡುವ. ಆಲ್ರೆಡಿ ಹಿಂದೆ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ನಾವು NMMS ಪರೀಕ್ಷೆಗೆ ವಿಡಿಯೋಗಳನ್ನು ಹಾಕಿದ್ದೀವಿ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅವುಗಳನ್ನು ನೋಡಿ ಅಂತ ಹೇಳ್ತಾ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಭೂಮಿಯ ಅತ್ಯಂತ ಮೇಲ್ಭಾಗದ ಘನ ಪದರಕ್ಕೆ ಶಿಲಾಗೋಳ ಅಂತ ಕರೀತಾರೆ. ಅಂದರೆ ಈ ಪದರ ಭೂಖಂಡಗಳಲ್ಲಿ ಅತಿ ಹೆಚ್ಚು ದಪ್ಪವಾಗಿರ್ತದೆ. ಆಮೇಲೆ ಸಾಗರಗಳ ತಳಭಾಗದಲ್ಲಿ ಸ್ವಲ್ಪ ತೆಳುವಾಗಿರ್ತದೆ ಶಿಲಾಗೋಳ. ಹಾಗಾದ್ರೆ ಶಿಲಾಗೋಳ ಏನೇನು ಕೂಡಿರ್ತದ? ಶಿಲಾಗೋಳದಲ್ಲಿ ಶಿಲೆಗಳಿರ್ತಾವ, ಖನಿಜಗಳಿರ್ತಾವ, ಮಣ್ಣುಗಳು ಇರ್ತಾವ. ಅಂದರೆ ಈ ವಾಯುಗೋಳ ಮತ್ತು ಜಲಗೋಳಗಳ ಸಹಾಯದಿಂದ ಈ ಪದರದ ಮೇಲೆ ಜೀವಿಗಳು ಅಸ್ತಿತ್ವದಲ್ಲಿ ಇರ್ತಾವ. ಹಾಗಾದರೆ ಈ ಭೂಖಂಡಗಳು ಶಿಲಾಗೋಳದ ಒಂದು ಭಾಗ. ಇಲ್ಲಿ ವಿವಿಧ ರೀತಿಯ ಭೂ ಸ್ವರೂಪಗಳು ಅಂದರೆ ಪರ್ವತಗಳು, ಪ್ರಸ್ಥಭೂಮಿಗಳು, ಮೈದಾನಗಳು ಸಹಿತ ಇರ್ತಾವ. ನಮ್ಮ ಭೂಗ್ರಹ 460 ಕೋಟಿ ವರ್ಷಗಳಿಂದ ಹಳೆದಿರ್ತದೆ. ಅಂದರೆ ನಿರಂತರವಾಗಿ ಭೌತಿಕ ಬೆಳವಣಿಗೆಯ ಪ್ರಕ್ರಿಯೆಗೆ ಒಳಗಾಗ್ತಾ ನಮ್ಮ ಭೂಮಿ ಬಂದದ. ಹಲವಾರು ವರ್ಷಗಳ ಅಧ್ಯಯನ ಮತ್ತು ಸಂಶೋಧನೆಯ ಫಲವಾಗಿ ಮಾನವ ಭೂಮಿಯ 10 ರಿಂದ 12 ಕಿಲೋಮೀಟರ್ಗಳ ಒಳಗಿನ ವಸ್ತುಗಳ ಬಗ್ಗೆ ಮಾಹಿತಿ ಪಡೆಯಲು ಸಾಧ್ಯವಾಗಿದೆ. ಇನ್ನೂ ಹೆಚ್ಚು ಆಳಕ್ಕೆ ಹೋದಂತೆ ಉಷ್ಣಾಂಶ ಹೆಚ್ಚಾಗಿರೋದ್ರಿಂದ ಅಂದರೆ ಪ್ರತಿ 32 ಸೆಂಟಿಮೀಟರ್ಗೆ 1 ಡಿಗ್ರಿ ಸೆಂಟಿಗ್ರೇಡ್ ಆಳದ ಬಗ್ಗೆ ಹೆಚ್ಚು ತಿಳಿಯಲಿಕ್ಕೆ ಕಷ್ಟವಾಗ್ತದೆ. ಈ ಭೂಮಿಯ ಅಂತರಾಳದ ಬಗ್ಗೆ ಹೆಚ್ಚು ತಿಳಿಯಲಿಕ್ಕೆ ಮಾನವ ಪರೋಕ್ಷ ಮೂಲಗಳನ್ನು ಅವಲಂಬಿಸಿದಾನ. ಸೊ ಅದಂದರೆ ಭೂಕಂಪನದ ಅಲೆಗಳು, ಜ್ವಾಲಾಮುಖಿಯ ವಸ್ತುಗಳು ಇತ್ಯಾದಿ. ಈ ಭೂಮಿಯ ಅಂತರಾಳ ವಿವಿಧ ಬಗೆಯ ವಸ್ತುಗಳ ಮತ್ತು ವಿವಿಧ ರೂಪಗಳನ್ನು ಹೊಂದದ. ಅಂದರೆ ಅದು ವಸ್ತುಗಳ ಸಾಂದ್ರತೆ, ರಾಸಾಯನಿಕ ಸಂಯೋಜನೆ ಮತ್ತು ಭೌತ ದ್ರವ್ಯಗಳ ರೂಪದ ಆಧಾರದ ಮೇಲೆ ಈ ಭೂಮಿಯ ಅಂತರಾಳಲ್ಲಿ 3 ಪ್ರಮುಖ ಭಾಗಗಳನ್ನಾಗಿ ಪದರಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. 1ನೇ ಪದರು ಭೂಕವಚ, 2ನೇದು ಮೆಟಲ್, 3ನೇದು ಕೇಂದ್ರಗೋಳ. ಅಂದರೆ ಈ ಭೂಕವಚ ಅಂತಕ್ಕಂಥದ್ದು ಭೂಮಿಯ ಅತ್ಯಂತ ಮೇಲ್ಭಾಗದ ಪದರು. ಇಲ್ಲಿ ಹೆಚ್ಚು ಸಿಲಿಕಾ, ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೀಸಿಯಂಗಳು ಇವು 3ಗಳಿಂದ ಭೂಕವಚ ಕೂಡಿರ್ತದೆ. ಅಂದರೆ ಇದನ್ನೇ ಸಾಮಾನ್ಯವಾಗಿ ಶಿಲಾಗೋಳ ಅಂತ ಕರೀತಾರೆ. ಈ ವಲಯ ಸುಮಾರು 60 ಕಿಲೋಮೀಟರ್ ಆಳದವರೆಗೆ ಆವರಿಸದ. ಈ ಪದರದ ಮೇಲ್ಭಾಗ ಹೆಚ್ಚು ಹಗುರವಾದ ವಸ್ತುಗಳಿಂದ ಕೂಡಿರ್ತದೆ. ಸೊ ಇವುಗಳಲ್ಲಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂಗಳ ಪ್ರಮಾಣ ಹೆಚ್ಚಾಗಿರ್ತದೆ. ಇದನ್ನು ಸಿಯಾಲ್ ಅಂತಲೂ ಕೂಡ ಕರೀತಾರೆ, ಅಥವಾ ಇದಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಸರು ಭೂಖಂಡಗಳ ಮೇಲ್ಪದರು. ಇನ್ನು ಕೆಳಭಾಗ ಸಿಲಿಕಾ ಮತ್ತು ಮ್ಯಾಗ್ನೀಸಿಯಂಗಳಿಂದ ಕೂಡಿರ್ತದೆ. ಇದು ಹೆಚ್ಚು ಸಾಂದ್ರಯುತವಾಗಿರ್ತದೆ. ಇದಕ್ಕೆ ಸೈಮಾ ಅಂತ ಕರೀತಾರೆ, ಅಥವಾ ಇನ್ನೊಂದು ಹೆಸರಾದ ಸಾಗರಿಕ ವಲಯದ ಮೇಲ್ಪದರು ಅಂತಲೂ ಕೂಡ ಈ ಕೆಳಭಾಗಕ್ಕೆ ಕರೀತಾರೆ. ಇನ್ನು ಮೆಟಲ್ ಬರ್ತದೆ. ಅಂದರೆ ಭೂಮಿಯ ಅಂತರಾಳದ 2ನೇಯ ಅಥವಾ ಮಧ್ಯಭಾಗದ ಪದರು. ಈ ವಲಯ ಭೂ ಮೇಲ್ಮೈನಿಂದ ಏನಾಗದಪ್ಪ ಅಂತಂದ್ರೆ ಸುಮಾರು 2900 ಕಿಲೋಮೀಟರ್ ಆಳದವರೆಗೆ ವ್ಯಾಪಿಸಿದ. ಅಂದರೆ ಇದರ ಮೇಲ್ಪದರದಲ್ಲಿರ್ತಕ್ಕಂಥ ವಸ್ತುಗಳು ಭಾಗಶಃ ದ್ರವೀಕರಣದ ಸ್ಥಿತಿಯಲ್ಲಿ ಇದಾವೆ. ಇದನ್ನು ಶಿಲಾಪಾಕ ಅಥವಾ ಮ್ಯಾಗ್ಮಾ ಅಂತಲೂ ಕೂಡ ಕರೀತಾರೆ. ಈ ಮೆಟಲ್ ವಲಯ ಹೆಚ್ಚು ಸಾಂದ್ರತೆಯುಳ್ಳ ಹಾಗೂ ಕಠಿಣ ಶಿಲಾ ವಸ್ತುಗಳಿಂದ ಕೂಡಿರ್ತದೆ. ಸೊ ಪ್ರಮುಖವಾಗಿ ಖನಿಜಗಳು ಸಹಿತ ಇಲ್ಲಿ ಇರ್ತಾವೆ. ಸೊ ಅವುಗಳಂದರೆ ಮ್ಯಾಗ್ನೀಸಿಯಂ ಮತ್ತು ಕಬ್ಬಿಣ. ಮೆಟಲ್ನಲ್ಲಿ 2 ಭಾಗಗಳು ಇರ್ತಾವೆ. ಸೊ ಮೊದಲನೇದು ಮೆಟಲ್ನ ಮೇಲ್ಪದರು, ಇದು ದ್ರವ ರೂಪದಲ್ಲಿರ್ತದೆ. ಸೊ ಮೆಟಲ್ನ ಕೆಳಪದರು ಇದು ಘನ ರೂಪದಲ್ಲಿರ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಮೆಟಲ್ನ ಮೇಲ್ಪದರಕ್ಕೆ ಎಸ್ಟೆನೋಪಿಯರ್ ಅಂತ ಕರೀತಾರೆ, ದ್ರವ ರೂಪದಲ್ಲಿರ್ತದೆ. ಮೆಟಲ್ನ ಕೆಳಪದರಕ್ಕೆ ಮೆಸಾಸ್ಪಿಯರ್ ಅಂತ ಕರೀತಾರೆ, ಇದು ಘನ ರೂಪದಲ್ಲಿ ಇರ್ತದೆ. ಸೊ ಈ ಭೂಕವಚ ಮತ್ತು ಮೆಟಲ್ ಸಂಧಿಸ್ತಕ್ಕಂಥ ವಲಯಕ್ಕೆ ಮೆಹರೋವಿಸಿಕ್ ಅಥವಾ ಮೇಹೋ ವಲಯ ಅಂತ ಕರೀತಾರೆ. ಅಂದರೆ ಇದೇ ರೀತಿ ಮೆಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸ್ತಕ್ಕಂಥ ಗಡಿಗೆ ಗುಟೆನ್ಬರ್ಗ್ ಸೀಮಾ ವಲಯ ಅಂತ ಕರೀತಾರೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದು ಮೇಹೋ ವಲಯ ಆಗಿರ್ಬೋದು ಮತ್ತು ಗುಟೆನ್ಬರ್ಗ್ ಸೀಮಾ ವಲಯ. ಇನ್ನು ಕೇಂದ್ರಗೋಳ, ಇದನ್ನು ಭೂತಿರುಳು ಅಂತ ಕರೀತಾರೆ. ಭೂಮಿಯ ಅತ್ಯಂತ ಒಳಭಾಗ ಮೇಲ್ಮೈನಿಂದ 6371 ಕಿಲೋಮೀಟರ್ ಆಳದವರೆಗೆ ಅದ. ಈ ಕೇಂದ್ರಗೋಳ 2ರಿಂದ ಕೂಡದ, ಒಂದು ನಿಕ್ಕೆಲ್, ಇನ್ನೊಂದು ಕಬ್ಬಿಣ. ಸೊ ಇದರಿಂದ ಈ ಕೇಂದ್ರ ವಲಯಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ನಿಫೆ ಅಂತ ಕರೀತಾರೆ. ಏನಂತ ಕರೀತಾರೆ? ನಿಫೆ ಅಂದರೆ ನಿಕೆಲ್ ಮತ್ತು ಫೆರಸ್ ಅಂತ ಹೇಳ್ತಾರೆ. ಈ ಕೇಂದ್ರ ವಲಯದಲ್ಲಿ 2 ಉಪವಲಯಗಳು ಬರ್ತಾವೆ. 1ನೇದು ಹೊರಕೇಂದ್ರ, ಇನ್ನೊಂದು ಒಳಕೇಂದ್ರ. ಸೊ ಹೊರಕೇಂದ್ರ ಅರೇ ದ್ರವ ರೂಪದಲ್ಲಿದ್ರೆ ಒಳಕೇಂದ್ರ ಅಂತಕ್ಕಂಥದ್ದು ಘನ ರೂಪದಲ್ಲಿ ಕಂಡು ಬರ್ತದೆ. ಹಾಗಾದ್ರೆ ಪ್ರಪಂಚದಲ್ಲಿ ಅತಿ ಆಳವಾದ ಗಣಿ ಪ್ರದೇಶಗಳು ಯಾವ್ಯಾವ ಅಂದರೆ 1ನೇದು ರಷ್ಯಾದ ಅಯೋಲ್ ಪರ್ಯಾಯ ದ್ವೀಪ 12.26 ಕಿಲೋಮೀಟರ್ ಆಳ. 2ನೇದು ದಕ್ಷಿಣ ಆಫ್ರಿಕಾದ ಕಿಂಬರ್ಲಿ ವಜ್ರದ ಗಣಿ, ಅದು 3.9 ಕಿಲೋಮೀಟರ್ ಆಳ. ಕರ್ನಾಟಕದಲ್ಲಿನ KGF ಇದು 1.56 ಮೀಟರ್ ಆಳವನ್ನು ಹೊಂದದ. ಇನ್ನು ಶಿಲೆಗಳು ಅಂತ ಬರೆದ್ರೆ ಶಿಲೆಗಳು ವಿವಿಧ ಬಗೆಯ ಖನಿಜಗಳಿಂದ ಕೂಡಿರತಕ್ಕಂಥ ಕಠಿಣ ವಸ್ತುಗಳಾಗಿರ್ತಾವೆ. ಅಂದರೆ ಇವು ಶಿಲಾಗೋಳದಲ್ಲಿ ಸ್ವಾಭಾವಿಕವಾಗಿ ಘನ ರೂಪದಲ್ಲಿರ್ತಾವೆ.
ಇವು ಇನಾಗ್ಯಾರ್ವಿಕ್ ಅಂದ್ರೆ ಒಳಗೊಂಡಿರ್ತಾವ. ಸೊ ಇದರಿಂದ ಶಿಲೆಗಳ ಖನಿಜಗಳನ್ನ ಮಿಶ್ರಣ ಅಂತಾನೂ ಕೂಡ ಕರೀತಾರೆ. ಈ ವಿವಿಧ ನೈಸರ್ಗಿಕ ಪ್ರಕ್ರಿಯೆಗಳಿಂದ ನಿರ್ಮಿತವಾಗಿರೋದ್ರಿಂದ ಇವುಗಳಲ್ಲಿ 3 ವಿಧಗಳಿದಾವೆ. ಒಂದು ಅಗ್ನಿಶಿಲೆಗಳು, 2 ಕಣಶಿಲೆಗಳು, 3ನೇದು ರೂಪಾಂತರ ಶಿಲೆಗಳು. ಇನ್ನು ಅಗ್ನಿಶಿಲೆಗಳನ್ನ ಬಂದಿರೋದಾದ್ರೆ, ಸೊ ಅಗ್ನಿಶಿಲೆಗಳಿಗೆ ಇಂಗ್ಲಿಷ್ನಲ್ಲಿ ರಾಕ್ಸ್ ಅಂತ ಕರೀತಾರೆ. ಅಂದ್ರೆ ಇಗ್ನಿಯಸಿಸ್ ಅಂದ್ರೆ ಬೆಂಕಿ, ಇದು ಲ್ಯಾಟಿನ್ ಭಾಷೆಯ ಇಗ್ಲಿಸ್ ಅಥವಾ ಸಂಸ್ಕೃತದ ಅಗ್ನಿ ಅಂತಕ್ಕಂಥ ಪದದಿಂದ ಬಂದದ. ಇನ್ನು ಅಗ್ನಿಶಿಲೆಗಳು ಭೂಮಿಯ ಅಂತರಾಳದಿಂದ ಶಿಲಾಪಾಕ ಹೊರಹೊಮ್ಮಿ ಭೂಮೇಲ್ಮೈನಲ್ಲಿ ತಂಪಾಗಿ ಘನೀಭವನಗೊಳ್ತಾವ. ಈ ಅಗ್ನಿಶಿಲೆಗಳು ಮೊದಲು ನಿರ್ಮಾಣವಾಗೋದ್ರಿಂದ ಪ್ರಾಥಮಿಕ ಶಿಲೆ ಅಂತಾನೂ ಕೂಡ ಕರೀತಾರೆ. ಅಗ್ನಿಶಿಲೆಯಲ್ಲಿ 2 ವಿಧ, ಒಂದು ಅಂತಃಸರಣ ಶಿಲೆಗಳು, ಇನ್ನೊಂದು ಬಹಿಸ್ಸರಣ ಶಿಲೆಗಳು. ಈ ಅಂತಃಸರಣ ಶಿಲೆಗಳಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಶಿಲಾಪಾಕ ಅಥವಾ ಮ್ಯಾಗ್ಮಾ ಈ ಭೂ ಮೇಲ್ಮೈಯನ್ನ ತಲುಪುವ ಮೊದಲೇ ಕೆಲವು ವೇಳೆ ಅಂತರಾಳದಲ್ಲಿ ತಂಪಾಗಿ ಘನೀಭವಿಸಿ ನಿಧಾನವಾಗಿ ಅಂತರಾಗ್ನಿ ಶಿಲೆಗಳು ನಿರ್ಮಾಣವನ್ನ ಆಗ್ತಾವ. ಅಂದ್ರೆ ಈ ಶಿಲೆಗಳು ದಪ್ಪ ಹರಳಿನಿಂದ ಕೂಡಿರ್ತಾವ. ಇವುಗಳು ಭೂಮಿಯ ಒಳಭಾಗದಲ್ಲಿ ಹೆಚ್ಚು ಆಳದಲ್ಲಿ ಇರ್ತಾವ. ಉದಾಹರಣೆಗೆ ಗ್ರಾನೈಟ್, ಡಯೋರೈಟ್ ಮತ್ತು ಗ್ಯಾಬು ಅಂತ ಹೇಳ್ತಾರೆ. ಇನ್ನು ಬಹಿಸ್ಸರಣ ಶಿಲೆಗಳು, ಇಲ್ಲಿ ಶಿಲಾಪಾಕ ಮ್ಯಾಗ್ಮಾ ಅಂತಕ್ಕಂಥ ಹೊರಹೊಮ್ಮಿ ಕ್ರಮೇಣ ಭೂ ಮೇಲ್ಮೆಯಲ್ಲಿ ಘನೀಭವಿಸಿ ಬಹಿಸ್ಸರಣ ಶಿಲೆಗಳು ನಿರ್ಮಾಣವಾಗ್ತವೆ. ಈ ಶಿಲೆಗಳು ಸಾಮಾನ್ಯವಾಗಿ ಸಣ್ಣ ಹರಳುಗಳಿಂದ ಕೂಡಿರ್ತವೆ ಮತ್ತೆ ಗಾಜಿನಂತೆ ನೇಯವಾಗಿರ್ತವೆ. ಏಕೆಂದರೆ ಲಾವಾರಸ ಭೂಮಿಯ ಮೇಲೆ ಬಹುಬೇಗ ತಂಪಾಗಿ ಘನೀಭವಿಸಿ ಶಿಲೆಗಳಾಗ್ತವೆ. ಬಸಾಲ್ಟ್, ಆಂಡೆಸೈಟ್ ಅಂತ ಹೇಳ್ತಾರೆ. ಈ ಶಿಲಾವಸ್ತುಗಳು ಭೂಮಿಯ ಒಳಭಾಗದಲ್ಲಿ ಕರಗಿ ದ್ರವ ಅಥವಾ ಅರೇದ್ರವ ರೂಪದಲ್ಲಿರ್ತವೆ. ಇದನ್ನು ಮ್ಯಾಗ್ಮಾ ಅಂತ ಕರೀತಾರೆ ಅಥವಾ ಶಿಲಾಪಾಕ ಅಂತ ಕರೀತಾರೆ. ಭೂಮಿಯ ಹೊರಕ್ಕೆ ಬಂದ್ರೆ ಇದನ್ನ ಲಾವಾರಸ ಅಂತ ಹೇಳ್ತಾರೆ. ಕಣಶಿಲೆಗಳಂತಿದೆ. ಸೊ ಇದು ಆಂಗ್ಲ ಭಾಷೆಯ ಸೆಡಿಮೆಂಟರಿ ಅಥವಾ ಲ್ಯಾಟಿನ್ ಭಾಷೆಯ ಸೆಡಿಮೆಂಟಮ್ ಅಂತಕ್ಕಂಥ ಪದದಿಂದ ಬಂದಿದೆ. ಇದರ ಅರ್ಥ ತಳ ಸೇರುವಿಕೆ ಅಂತ ಹೇಳ್ತಾರೆ. ಈ ಕಣಶಿಲೆಗಳು ನೀರು, ಗಾಳಿ ಮತ್ತು ಹಿಮ ಮುಂತಾದವುಗಳಿಂದ ನಿರ್ಮಾಣ ಆಗಿರ್ತವೆ. ಇನ್ನು ಅಗ್ನಿಶಿಲೆಗಳು ಚೂರು ಚೂರಾಗಿ ಒಡೆದು ಸವಿತಾವ. ಒಡೆದ ಶಿಲಾಚೂರಗಳು ಸಾಗಿಸಲ್ಪಟ್ಟು ಕೆಲವೇ ಸ್ಥಳಗಳಲ್ಲಿ ಸಂಚಯನ ಹೊಂದವ. ಇವು ಪದರ ರೂಪದಲ್ಲಿ ರಚನೆಯಾಗಿರೋದ್ರಿಂದ ಕಣಶಿಲೆಗಳನ್ನ ಪದರ ಶಿಲೆ ಅಂತ ಕರೀತಾರೆ. ಈ ಕಣಶಿಲೆಗಳು ಅಗ್ನಿಶಿಲೆಯ ನಂತರ ರಚನೆಯಾಗಿರೋದ್ರಿಂದ ಇವುಗಳನ್ನ ದ್ವಿತೀಯ ಶಿಲೆ ಅಂತಾನೂ ಕೂಡ ಕರೀತಾರೆ. ಸಾಮಾನ್ಯವಾಗಿ ಸಮುದ್ರ, ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಸಂಚಯಿತವಾಗಿ ನಿರ್ಮಾಣವಾಗೋದ್ರಿಂದ ಇದನ್ನ ಜಲಶಿಲೆ ಅಂತಾನೂ ಕೂಡ ಕರೀತಾರೆ. ಇದರ ನಿರ್ಮಾಣದಲ್ಲಿ ನೀರು ಮುಖ್ಯ ಪಾತ್ರ ವಹಿಸ್ತದೆ. ಈ ಕಣಶಿಲೆಗಳಲ್ಲಿ 2 ವಿಧಗಳು ಬರ್ತಾವ. ಒಂದು ಭೌತ ಕ್ರಿಯೆಗಳಿಂದ ಆದ ಕಣಶಿಲೆಗಳು, 2ನೇದು ರಾಸಾಯನಿಕ ಕ್ರಿಯೆಗಳಿಂದಾಗಿರ್ತಕ್ಕಂಥ ಕಣಶಿಲೆಗಳು. ಇಲ್ಲಿ ಈ ಭೌತ ಕ್ರಿಯೆಗಳಿಂದಾದ ಕಣಶಿಲೆಗಳ ಬಗ್ಗೆ ನೋಡೋದಾದ್ರೆ, ಇವುಗಳ ಮೂಲ ಶಿಲೆಯ ಶಿಥಿಲೀಕರಣ ಮತ್ತು ಸವೆತ ಕಾರ್ಯದಿಂದ ಉತ್ಪತ್ತಿಯಾಗಿರ್ತಾವ. ಈ ಶಿಲಾಚೂರುಗಳಿಂದ ಈ ಶಿಲೆಗಳು ನಿರ್ಮಾಣವಾಗಿರ್ತಾವ. ಉದಾಹರಣೆಗೆ ಮರಳುಗಣ್ಣು ಮತ್ತು ಜೇಡಿ ಶಿಲೆ. ಇನ್ನು ರಾಸಾಯನಿಕ ಕ್ರಿಯೆಗಳಿಂದಾದ ಕಣಶಿಲೆಗಳಲ್ಲಿ ಲವಣಾಂಶಗಳಿಂದ ಕೂಡಿರ್ತಕ್ಕಂಥ ನೀರಿನ ದ್ರಾವಣ ಉಷ್ಣಾಂಶದಿಂದ ಬಾಷ್ಪೀಭವನಗೊಳ್ಳೋದ್ರಿಂದ ಈ ರಾಸಾಯನಿಕ ಕಣಗಳು ಸಂಚಯನಗೊಂಡು ಈ ಶಿಲೆಗಳು ನಿರ್ಮಾಣವನ್ನಾಗಿರ್ತಾವ. ಉದಾಹರಣೆಗೆ ಕಲ್ಲುಪ್ಪು, ಜಿಪ್ಸಮ್ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಹೇಳ್ತಾರೆ. ಇನ್ನು ಜೈವಿಕ ಕ್ರಿಯೆಗಳಿಂದಾದ ಕಣಶಿಲೆಗಳು ಈ ಜೀವಾವಶೇಷಗಳಾಗಿರ್ತಕ್ಕಂಥ ಜಲಚರಗಳ ಚಿಪ್ಪುಗಳು, ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗಗಳ ಪಳೆಯುಳಿಕೆಗಳು ಮಣ್ಣಿನಲ್ಲಿ ಸೇರಿ ಗಟ್ಟಿಯಾಗಿ ಜೈವಿಕ ಕಣಶಿಲೆಗಳು ಆಗಿರ್ತವೆ. ಉದಾಹರಣೆಗೆ ಸುಣ್ಣದ ಕಲ್ಲು ಮತ್ತು ಕಲ್ಲಿದ್ದಲು ಅಂತ ಹೇಳ್ತಾರೆ. ಇನ್ನು ರೂಪಾಂತರ ಶಿಲೆಗಳು, ಇದು ಮೋಸ್ಟ್ ಇಂಪಾರ್ಟೆಂಟ್, ಇಲ್ಲಿಂದ ಕ್ವಶನ್ಸ್ ಬಂದಿತ್ತು. ಈ ಅಗ್ನಿಶಿಲೆಗಳು, ಕಣಶಿಲೆಗಳು ಅತ್ಯಧಿಕ ಉಷ್ಣ ಮತ್ತು ಒತ್ತಡದ ಪರಿಣಾಮದಿಂದ ಮಾರ್ಪಾಡು ಹೊಂದಿ ರೂಪಾಂತರ ಶಿಲೆಗಳು ಆಗ್ತವೆ. ಸೊ ಗ್ರಾನೈಟ್ ರೂಪಾಂತರ ಹೊಂದಿ ನೀಸ್ ಆಗ್ತದೆ, ಬಸಾಲ್ಟ್ ಶಿಸ್ಟ್ ಆಗ್ತದೆ, ಮರಳು ಶಿಲೆ ಸ್ಫಟಿಕ ಶಿಲೆ ಆಗ್ತದೆ, ಕಲ್ಲಿದ್ದಲು ಗ್ರಾಫೈಟ್ ಆಗ್ತದೆ, ಸುಣ್ಣದ ಕಲ್ಲು ಅಮೃತ ಶಿಲೆ ಆಗ್ತದೆ, ಗ್ರಾಫೈಟ್ ವಜ್ರ ಆಗಿ ರೂಪಾಂತರ ಆಗ್ತದೆ. ಅಂದ್ರೆ ಈ ರೂಪಾಂತರ ಶಿಲೆಗಳು ಬಹಳ ಕಠಿಣವಾಗಿರ್ತವೆ. ಇವುಗಳನ್ನ ಅಮೂಲ್ಯವಾದ ಖನಿಜಗಳು ಮತ್ತು ಬೆಲೆ ಬಾಳುವ ಹರಳುಗಳು ಒಳಗೊಂಡಿರ್ತವೆ. ಉದಾಹರಣೆಗೆ ವಜ್ರ, ರೂಬಿ ಮತ್ತು ಎಮರಾಲ್ಟ್ ಅಂತ ಹೇಳ್ತಾರೆ. ಇನ್ನು ಭೂಕವಚ ಶಕ್ತಿಗಳು ಅಂತ ಬರ್ತದೆ. ಅಂದ್ರೆ ಈ ಭೂಮಿಯ 2 ಬಗೆಯ ಶಕ್ತಿಗಳನ್ನ ಹೊಂದಿರ್ತದ. ಈ ಶಕ್ತಿಗಳು ಭೂ ಮೇಲ್ಮೈನ ಸ್ವರೂಪದ ಮೇಲೆ ಪ್ರಭಾವವನ್ನು ಬೀರ್ತದ. ಇದರಲ್ಲಿ 2 ಬರ್ತದ. ಒಂದು ಅಂತರ್ಜನಿತ ಅಥವಾ ಇನ್ನೊಂದು ಬಹಿರ್ಜನಿತ ಅಂತ ಹೇಳ್ತಾರೆ. ಅಂತರ್ಜನಿತ ಅಂದ್ರೆ ಆಂತರಿಕ ಶಕ್ತಿ, ಬಹಿರ್ಜನಿತ ಅಂದ್ರೆ ಬಾಹ್ಯ ಶಕ್ತಿ. ಸೊ ಅಂತರ್ಜನಿತ ಶಕ್ತಿಗೆ ಉದಾಹರಣೆಗಳು ಜ್ವಾಲಾಮುಖಿಗಳು ಮತ್ತು ಭೂಕಂಪಗಳು ಅಂತ ಹೇಳ್ತಾರೆ. ಆದ್ರೆ ಈ ಜ್ವಾಲಾಮುಖಿಗಳಲ್ಲಿ ನೋಡೋದಾದ್ರೆ ಮುಖ್ಯವಾಗಿ ನಿಮಗೆ ಎಕ್ಸಾಮ್ಗೆ ಬರೋದೇನಪ್ಪ ಅಂತಂದ್ರೆ ಜ್ವಾಲಾಮುಖಿಯ ಪ್ರಕಾರಗಳು ಬರ್ತದೆ. ಇಲ್ಲಿ ಜ್ವಾಲಾಮುಖಿ ಅಂದ್ರೆ ಭೂ ಮೇಲ್ಮೈನಲ್ಲಿ ಬಿರುಕು ಅಥವಾ ರಂಧ್ರಗಳ ಅಥವಾ ದ್ವಾರಗಳ ಉಂಟಾಗಿ ಅವುಗಳ ಮೂಲಕ ಭೂಮಿಯ ಒಳಗಿನ ಶಿಲಾಪಾಕ ಹೊರಬರೋದಕ್ಕೆ ಜ್ವಾಲಾಮುಖಿ ಅಂತ ಕರೀತಾರೆ. ಈ ಭೂಕವಚದಿಂದ ನೇರವಾಗಿ ಆಳದಲ್ಲಿರ್ತಕ್ಕಂಥ ಶಿಲಾಪಾಕದ ಜಾಗಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಂಧ್ರಗಳನ್ನ ನಾಳ ಅಂತ ಹೇಳ್ತಾರೆ. ಸೊ ಇದರ ಮೂಲಕ ಶಿಲಾಪಾಕ, ಶಿಲಾಚೂರುಗಳು, ಲಾವಾರಸ, ಬೂದಿ, ನೀರಾವಿ ಜ್ವಾಲೆಗಳು ಮತ್ತು ಇತರೆ ಅನಿಲಗಳು ಭೂಮಿಯ ಅಂತರಾಳದಿಂದ ಹೊರಬರ್ತವೆ. ಇಲ್ಲಿ ಆಲಿಕೆ ಆಕಾರದ ಜ್ವಾಲಾಮುಖಿ ಬಾಯಿಯನ್ನ ಜ್ವಾಲಾಮುಖಿ ಕುಂಡ ಅಂತ ಕರೀತಾರೆ. ಅಂದ್ರೆ ತಗ್ಗಾದ ವಿಸ್ತಾರವಾದ ಜ್ವಾಲಾಮುಖಿ ದ್ವಾರಕ್ಕೆ ಕಾಲ್ಪೇರ ಅಂತ ಹೇಳ್ತಾರೆ. ಈ ಜ್ವಾಲಾಮುಖಿಯಲ್ಲಿ ಮುಖ್ಯವಾಗಿ 3 ಪ್ರಕಾರಗಳು ಬರ್ತದೆ. ಸೊ ಒಂದನೇದು ಜಾಗೃತ ಜ್ವಾಲಾಮುಖಿಗಳು. ಸೊ ಜಾಗೃತ ಜ್ವಾಲಾಮುಖಿಗಳು ಅಂದ್ರೆ ಮೇಲಿಂದ ಮೇಲೆ ಸ್ಫೋಟವನ್ನಗೊಳ್ತಾವ. ಇಲ್ಲಿ ಸುಮಾರು ನಮ್ಮ ಜಗತ್ತಿನಲ್ಲಿ ಒಟ್ಟು
600 ಜೀವಂತ ಜಾಗೃತ ಜ್ವಾಲಾಮುಖಿಗಳನ್ನು ಕಾಣ್ತೀವಿ. ಉದಾಹರಣೆಗೆ ಫಿಲಿಪೈನ್ಸ್ ದೇಶದ ಪಿನಾಟುಬೋ, ಇಟಲಿಯ ಸ್ಟಾಬೋಲಿ, ಎಟ್ನಾ, USA ಸೆಂಟ್ ಹೆಲೆನಾ, ಹವಾಯಿ ದ್ವೀಪದ ಮೌಲ್ನೋವಾ, ಇವೆಲ್ಲ ಜಾಗೃತ ಜ್ವಾಲಾಮುಖಿಗಳು ಬರ್ತಾವೆ. ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿಂದ ಕ್ವಶನ್ಸ್ಗಳು ಕೇಳ್ತಾರೆ. ಇನ್ನು ಸುಪ್ತ ಜ್ವಾಲಾಮುಖಿಗಳು ಏನಪ್ಪ ಅಂದ್ರೆ ಒಮ್ಮೆ ಸ್ಫೋಟಿಸಿದ ನಂತರ ಬಹುಕಾಲದ ಮೇಲೆ ಏನಾಗ್ತಾವಪ್ಪ ಅಂದ್ರೆ ಯಾವತ್ತೋ ಒಮ್ಮೆ ಸ್ಫೋಟಿಸ್ತಾವ. ಅದಕ್ಕೆ ಉದಾಹರಣೆ ಇಟಲಿಯ ಮೌಂಟ್ ವೆಸುವಿಯಸ್, ಜಪಾನಿನ ಫ್ಯೂಜಿಯಾಮಾ, ಇಂಡೋನೇಷ್ಯಾದ ಕ್ರಕ್ಟೋವಾ, ಟ್ಯಾಂಜೇನಿಯಾದ ಕಿಲಿಮಂಜಾರೆ, ಇವು ಸುಪ್ತ ಜ್ವಾಲಾಮುಖಿಗಳು ಬರ್ತಾವೆ. ನೀವು ಎಕ್ಸಾಮಲ್ಲಿ ಎಲ್ಲನೂ ಕೇಳ್ತಾರೆ. ಯಾವುದಾದ್ರೂ ಎಕ್ಸಾಮಲ್ಲಿ ನಿಮಗೆ ಜಾಗೃತ ಜ್ವಾಲಾಮುಖಿ ಯಾವುದು, ಸುಪ್ತ ಜ್ವಾಲಾಮುಖಿ ಯಾವುದು, ಓಕೆನಾ, ಲುಪ್ತ ಜ್ವಾಲಾಮುಖಿ ಯಾವುದು ಅಂತ ಕೇಳ್ತಾರೆ. ಈ ಲುಪ್ತ ಜ್ವಾಲಾಮುಖಿ ಅಂದ್ರೆ ಪುರಾತನ ಕಾಲದಲ್ಲಿ ಆಗಿರ್ತದೆ. ಸೊ ಒಟ್ಟೆ ಮುಂದೆ ಏನೂ ಆಗಿರೋದಿಲ್ಲ. ಅದಕ್ಕೆ ಉದಾಹರಣೆ ಅರ್ಜೆಂಟಿನಾದ ಅಕಾಂಕುವಾ, ತಾಂಜೇನಿಯಾದ ಗೋರಾಂಗೋರೋ, ಸ್ಕಾಟ್ಲೆಂಡಿನ ಆರ್ಕ್ಸಿಟ್ ಮೊದಲಾದವು ಅಂತ ಹೇಳ್ತಾರೆ. ಇನ್ನು ಪ್ರಪಂಚದ ಪ್ರಸಿದ್ಧ ಜ್ವಾಲಾಮುಖಿಗಳಲ್ಲಿ ಮೌಂಟ್ ವೆಸುವಿಯಸ್ ಬರ್ತದೆ, ಕ್ರಕ್ಟೋವಾ ಬರ್ತದೆ, ಮೌಂಟ್ ಪಿಯಾ ಬರ್ತದೆ, ಮೌಂಟ್ ಬ್ಯೂಸಿಯಂ ಬರ್ತದೆ. ಇವು ಪ್ರಸಿದ್ಧ ಜ್ವಾಲಾಮುಖಿಗಳಿದಾವೆ. ಸೊ ನೋಡ್ರಿ, ಮೌಂಟ್ ಬ್ಯೂಸಿಯಂ ಜ್ವಾಲಾಮುಖಿಯನ್ನು ಜಪಾನಿಯರು ದೇವರು ಅಂತ ಪೂಜೆಯನ್ನು ಮಾಡ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಜ್ವಾಲಾಮುಖಿ ಆದ ನಂತರ ಜ್ವಾಲಾಮುಖಿಯಿಂದ ವಸ್ತುಗಳು ಹೊರಗಡೆ ಬರ್ತಾವೆ. ಇಲ್ಲಿ 3 ಬಗೆಯ ವಸ್ತುಗಳು ಹೊರಗೆ ಬರ್ತಾವೆ. ಮೊದಲನೇದು ಘನ ವಸ್ತುಗಳು, ಅದು ಜ್ವಾಲಾಮುಖಿಯ ಗುಂಡುಗಳು, ಕಿಟ್ಟಧೂಳು. ಅನಿಲಗಳಂದರೆ ಗಂಧಕ, ಹೈಡ್ರೋಜನ್, ಇಂಗಾಲದ ಡೈಆಕ್ಸೈಡ್, ನೀರು. ದ್ರವ ವಸ್ತು, ಲಾವಾರಸ್ಸು. ಈ 3ಗಳು ಏನು ಆಗ್ತಾವಪ್ಪ ಅಂದ್ರೆ ಜ್ವಾಲಾಮುಖಿಯಿಂದ ಹೊರಗಡೆ ಬರ್ತಾವೆ. ಇನ್ನು ಜ್ವಾಲಾಮುಖಿಗಳ ಹಂಚಿಕೆ ನೋಡಿದರೆ ಜ್ವಾಲಾಮುಖಿಗಳು ಎಲ್ಲೆಲ್ಲಿ ಕಂಡು ಬರ್ತಾವೆ. ಸೊ ಫಸ್ಟ್ ನೋಡೋದಾದ್ರೆ ಏನಪ್ಪ ಅಂದ್ರೆ ಪೆಸಿಫಿಕ್ ವೃತ್ತ ಪ್ರದೇಶ ಅಥವಾ ಪೆಸಿಫಿಕ್ ಅಗ್ನಿವೃತ್ತ ಅಂತಾರೆ. ಅಂದರೆ ಈ ಪೆಸಿಫಿಕ್ ಸಾಗರ ಕರಾವಳಿ ತೀರಗಳಲ್ಲಿರ್ತಕ್ಕಂಥ ಫಿಲಿಪೈನ್ಸ್, ಜಪಾನ್, USA, ಮಧ್ಯ ಅಮೆರಿಕ, ದಕ್ಷಿಣ ಅಮೆರಿಕ ದೇಶದಲ್ಲಿ ಜ್ವಾಲಾಮುಖಿಗಳು ಕಂಡು ಬರ್ತವೆ. ಇನ್ನು ಮಧ್ಯ ಅಟ್ಲಾಂಟಿಕ್ ವಲಯದಲ್ಲಿ ಅಂತಂದರೆ ಐಸ್ಲ್ಯಾಂಡ್, ವೆಸ್ಟ್ ಇಂಡೀಸು. ಮಧ್ಯ ಭೂಖಂಡ ವಲಯದಲ್ಲಿ ಇಟಲಿ, ಸ್ಪೇನ್, ಫ್ರಾನ್ಸ್, ಗ್ರೀಸ್, ಟರ್ಕಿ. ಪ್ರಮುಖ ದ್ವೀಪಗಳು ಅಂದರೆ ಹವಾಯಿ ಮತ್ತು ಇಂಡೋನೇಷ್ಯಾ. ಪಾಠ ಭಾಳ ದೊಡ್ಡದಿದೆ, ಬಟ್ 2 ಕ್ವಶನ್ ಆದರೂ ಇಂಪಾರ್ಟೆಂಟಾಗಿ ಕೇಳ್ತಾರೆ. ಸೊ ಭಾಳ ನೀಟಾಗಿ ಹೇಳಿದ್ದೀನಿ. ಒಂದಲ್ಲ 2 ಸರಿ ಕೇಳ್ಕೊಂಡು